ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನಾಳೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಜೊತೆಗೆ ಸುಪ್ರೀಂ ಕೋರ್ಟ್ ವಕೀಲರೊಂದಿಗೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಲಿಕ್ಕಿದ್ದಾರೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಕುರಿತು ಮಾತುಕತೆ ನಡೆಯುವಂತಹ ಸಾಧ್ಯತೆಗಳಿವೆ. ಕಾಂಗ್ರೆಸ್ ಹೈಕಮಾಂಡ್ನ ಕೂಡ ಭೇಟಿ ಮಾಡ್ತಾರೆ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು, ಕಾವೇರಿ ವಿಚಾರ, ಜೊತೆಗೆ ನಾಗೇಂದ್ರ ರಾಜೀನಾಮೆಗೆ ಈಗಾಗಲೇ ಬಿಗಿಪಟ್ಟು ಹಿಡಿದಿರುವಂತಹ ಬಿಜೆಪಿ ನಡೆಸ್ತಾ ಇರುವಂತಹ ಪ್ರತಿಭಟನೆ, ಈ ವಿಚಾರವಾಗಿಯೂ ಕೂಡ ಹೈಕಮಾಂಡ್ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಜೊತೆಗೆ ಬಾಕಿ ಉಳಿದಿರುವಂತಹ ಒಂದು ಸಚಿವ ಸ್ಥಾನ ಇದೆಯಲ್ಲ, ಅದು ಬಹುಶಃ ಮಹಿಳಾ ಕೋಟಾದಡಿಯಲ್ಲಿ ಮಹಿಳಾ ಶಾಸಕರೊಬ್ಬರಿಗೇನೆ ಅದನ್ನು ಕೊಡಬೇಕು ಸಚಿವಗಿರಿ ಅನ್ನುವಂಥದ್ರ ಬಗ್ಗೆನೇ ಮಾತಾಗಿರುವಂಥದ್ದು. ಸೊ ಹಾಗಾಗಿ ಅದ್ರ ಯಾರು ಆಕಾಂಕ್ಷಿಗಳು ಕೂಡ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಯಾರನ್ನ ಕೊಡಬೇಕು, ಯಾರಿಗೆ ಸಚಿವಗಿರಿ ಕೊಡಬೇಕು, ಮಂತ್ರಿಗಿರಿ ಕೊಡಬೇಕು ಅನ್ನುವಂಥದ್ದು ಬಗ್ಗೆನೂ ಕೂಡ ಹೈಕಮಾಂಡ್ ಜೊತೆ ಚರ್ಚಿಸಲಿಕ್ಕಿದ್ದಾರೆ. ನಾಳೆ ರಾತ್ರಿಯೇ ದೆಹಲಿಯಿಂದ ವಾಪಸ್ ಆಗ್ತಾರೆ ಸಿಎಂ ಅನ್ನುವಂಥದ್ದು ಕೂಡ ಸಿಕ್ಕಿರುವಂಥ ಅಪ್ಡೇಟ್. ನಾವು ಪ್ರತಿನಿಧಿ ಅನಿಲ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಅನಿಲ್, ಈಗ ಸಿಎಂ ಡೆಲ್ಲಿ ಪ್ರವಾಸ ಏನು ಉದ್ದೇಶ, ಏನೇನು ಕಾರ್ಯಕ್ರಮಗಳಿವೆ? ಒಂದು ದಿನ ಬಹುಶಃ ನಾಳೆ ರಾತ್ರಿನೇ ವಾಪಸ್ ಆಗ್ತಾರೆ ಅನ್ನುವಂಥದ್ದಿದ್ರೆ ನಾಳೆಯ ಕಾರ್ಯಕ್ರಮಗಳು ಏನಿದೆ ಹಾಗಾದ್ರೆ ಡೆಲ್ಲಿಲಿ? ರೆಹಮಾನ್, ಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಯ ಪ್ರವಾಸ ಹಲವು ವಿಚಾರಗಳಿವೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಿಸಿದಂತ ಈಗ ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡುವಂತ ವಿಚಾರ ಸೇರಿದಂತೆ ಬಾಕಿ ಇರುವಂತಹ ಒಂದು ಮಹಿಳಾ ಕೋಟದ ಒಂದು ಸಚಿವ ಸ್ಥಾನ ಸೇರಿದಂತೆ ಈಗಿರುವಂತ ಕೆಲ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟಿರುವಂತ ವಿಚಾರಕ್ಕೆ ಅಸಮಾಧಾನ ಆಯ್ತು. ಒಂದ್ ಕಡೆ ಹೊಸಬರಿಗೆ ಕೊಡ್ಬೇಕು ಅನ್ನೋ ಒಂದು ಚರ್ಚೆ ಕೂಡ ಇತ್ತು, ಮತ್ತೊಂದ್ ಕಡೆ ಹಿರಿಯ ಶಾಸಕರನ್ನು ಕೂಡ ಕಡೆಗಣಿಸಿದ್ದಾರೆ ಅನ್ನೋದು ಆರೋಪ ಆಯ್ತು. ಹೀಗಾಗಿ ಅದನ್ನ ಸರಿದೂಗಿಸುವಂತ ಪ್ರಯತ್ನವನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಾಳೆ ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಡಿ ಕೆ ಶಿವಕುಮಾರ್ ಚರ್ಚೆಯನ್ನು ಕೂಡ ನಡೆಸ್ತಾರೆ. ಮತ್ತೊಂದ್ ಕಡೆ ಕಾವೇರಿ ನದಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ಸುಪ್ರೀಂ ಕೋರ್ಟ್ನ ವಕೀಲರ ಜೊತೆ ಕೂಡ ಚರ್ಚೆ ನಡೆಸ್ತಾರೆ. ಜೊತೆಗೆ ಕೇಂದ್ರದ ನಾಯಕರನ್ನು ಕೂಡ ಚರ್ಚೆ ನಡೆಸ್ತಾರೆ ಭೇಟಿಯನ್ನ ಮಾಡಿ. ಆದ್ರೆ ಬಹಳ ಮುಖ್ಯವಾಗಿ ಕೇಳ್ಪಡ್ತಿರೋ ವಿಚಾರ ಅಂತಾನೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಸೇರಿದಂತೆ ಅಂದ್ರೆ ಈಗಿರುವಂತಹ 3 ರಿಂದ 5 ಸಚಿವರಿಗೆ ಸಚಿವ ಸ್ಥಾನ ತೆಗೆದು ಈಗ ಆಕಾಂಕ್ಷಿಗಳೆಲ್ಲ ಯಾರಿದ್ದಾರೆ ಮತ್ತೆ ಯಾರಿಂದ ಇನ್ನೂ ಅತೃಪ್ತರು ಯಾರಿದ್ದಾರೆ ಅವ್ರಿಗೆ ಕೊಡುವಂತ ಪ್ರಯತ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಹೀಗಾಗಿ ಅವರು ಇನ್ನು ಕೂಡ ಕೃಷ್ಣಪ್ಪ ಆಗಿರ್ಬೋದು ಮತ್ತೆ ಅವರ ಮಗ ಆಗಿರ್ಬೋದು ಇನ್ನು ಸೇರಿದಂತೆ ಕೆಲ ಹಿರಿಯ ಶಾಸಕರು ಅಸಮಾಧಾನ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಅವ್ರನ್ನ ತನಿಸುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ಕೂಡ ನಡೀತಾನೆ ಇದೆ. ಅಂದ್ರೆ ಸಮುದಾಯವರು ಹಿರಿಯ ನಾಯಕರಿಂದಲೂ ಕೂಡ ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಆದ್ರೆ ಇವತ್ತಿನ ಸಿಎಂನ ಶಾಸಕರ ಸಭೆಯಲ್ಲಿ ಅಂದ್ರೆ ಬೆಂಗಳೂರು ಶಾಸಕರ ಸಭೆ ಕರೆದಂತ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಲ ಶಾಸಕರು ಅಂದ್ರೆ ಕೃಷ್ಣಪ್ಪ ಮತ್ತೆ ಪ್ರಿಯಾ ಕೃಷ್ಣ ಅವರು ಕೂಡ ಸಭೆಯಿಂದ ದೂರ ಉಳಿತಿರೋದು ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಬಹಳ ಪ್ರಮುಖವಾಗಿ ಈಗ ಇರುವಂತಹ 3 ರಿಂದ 5 ಸಚಿವರನ್ನ ತೆಗೆದು ಮತ್ತೆ ಅವರಿಗೆ ಈಗ ಯಾರಿಗೆ ಕೊಡಬೇಕು ಮತ್ತೆ ಆಕಾಂಕ್ಷಿಗಳು ಯಾರಿದ್ದಾರೆ ಮತ್ತೆ ಹಿರಿಯರ ಶಾಸಕರು ಯಾರಿದ್ದಾರೆ ಅವ್ರಿಗೆ ಕೊಟ್ಟು ಅವರನ್ನ ಸಮಾಧಾನ ಮಾಡಿಸುವಂತ ಕೆಲಸವೂ ಕೂಡ ನಾಳೆ ಆಗುತ್ತೆ. ಹೀಗಾಗಿ ನಾಳೆ ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಪ್ರವಾಸ ಸಾಕಷ್ಟು ಮಹತ್ವ ಪಡ್ಕೊಳ್ಳುತ್ತೆ. ದೆಹಲಿಯಿಂದ ಬರುವಂತ ನಿರೀಕ್ಷೆಯಲ್ಲಿ ಸಿಹಿ ಸುದ್ದಿ ಸರ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ ಅಷ್ಟೇನೆ ಆಕಾಂಕ್ಷಿಗಳು ಮತ್ತೆ ಹಿರಿಯ ಶಾಸಕರು ಕೂಡ ಇದ್ದಾರೆ. ಸದ್ಯಕ್ಕೆ ಈಗ ನಾಳೆಯ ದೆಹಲಿಯ ಭೇಟಿ ಸಾಕಷ್ಟು ಕುತೂಹಲ ಕೆರಳಿಸಿದೆ ಅಂತ ಹೇಳ್ಬೋದು. ರೆಹಮಾನ್, ಥ್ಯಾಂಕ್ ಯು ಅನಿಲ್.